ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಮತ್ತು ಆದರ್ಶ ವಿದ್ಯಾಲಯ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆ ಏನು ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ನಾನು ವಿಡಿಯೋ ಮುಖಾಂತರ ಏನು ತಿಳಿಸಿದ್ದೆ ಅದರ ಕುರಿತಾಗಿಯೇ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ನೋಡಿದರೆ ತಮಗೆ 4ನೇ ಸುತ್ತಿನಲ್ಲಿ ಯಾವ ರೀತಿಯಾಗಿ ಸೀಟು ಹಂಚಿಕೆಗಳು ಮಾಡಲಾಗಿದೆ ಮತ್ತು ಅದರಲ್ಲಿರುವಂತಹ ಕೌನ್ಸಿಲಿಂಗ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ವಿಡಿಯೋವನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೆ ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿದ್ದರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಉಪಯೋಗ ಇದೆ ಅಂಥವರು ಕೂಡ ಏನು ಮಾಡಿರಿ, ಆ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ತಾವುಗಳು ಶೇರ್ ಮಾಡಿರಿ. ಓಕೆ, ತಾವಿಲ್ಲಿ ನೋಡ್ಬೋದು 4ನೇ ಸುತ್ತಿನ ಪ್ರವೇಶ ಕೌನ್ಸಿಲಿಂಗ್ ಮೋಡ್ ಅಂತ ಇದೆ. ಈ ಒಂದು ಯಾವುದು ವಿದ್ಯಾವಾಹಿನಿ ಪೋರ್ಟಲಿಗೆ ಹೋದ ತಕ್ಷಣವೇ ತಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆದ ಮೇಲೆ ತಾವುಗಳು ಇಲ್ಲಿ ಆದರ್ಶ ವಿದ್ಯಾಲಯವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ 4ನೇ ಸುತ್ತಿನ ಪ್ರವೇಶದ ಕೌನ್ಸಿಲಿಂಗ್ ಮೋಡ್ ಅಂತ ಇಲ್ಲಿ ನೋಡ್ಬೋದು ನೀವು. ಆದರ್ಶ ವಿದ್ಯಾಲಯದಲ್ಲಿ 6ನೇ ತರಗತಿಗೆ 4ನೇ ಸುತ್ತಿನ ಪ್ರವೇಶವನ್ನು ಕೌನ್ಸಿಲಿಂಗ್ ಮೋಡ್ ಮೂಲಕ 29/6/2026 ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಮತ್ತು 30/6/2026 ಮೀಸಲಾತಿ ವರ್ಗವಾರು ಮೆರಿಟ್ ವಿದ್ಯಾರ್ಥಿಗಳಿಗೆ ನಡೆಯಲಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ನೀವು ಕೌನ್ಸಿಲಿಂಗ್ ನಡೀತಾ ಇದೆ ಅಂದರೆ ಇನ್ನೂ ಏನು 4ನೇ ಸುತ್ತಿಗೆ ಏನು ಅಂದರೆ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಯಾರು ಕೂಡ ಅಡ್ಮಿಷನ್ ಮಾಡಿಸಿಲ್ಲ. ಇನ್ನೂ ಕೆಲವು ಸೀಟುಗಳು ಏನಾಗಿದ್ದಾವೆ ಬಾಕಿ ಉಳಿದಿದ್ದಾವೆ. ಅಂಥ ವಿದ್ಯಾರ್ಥಿಗಳು ಅಂದ್ರೆ ಖಾಲಿ ಇರುವಂಥ ಸೀಟುಗಳಿಗೆ ಈ ಒಂದು ಕೌನ್ಸಿಲಿಂಗನ್ನು ಕರೆದಿದ್ದಾರೆ. ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತಂದರೆ ತಾವೆಲ್ಲ ನೋಡ್ಬೋದು. ಇಲ್ಲೇ ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಅವಕಾಶ ಸಿಗಲಿದೆ ಮತ್ತು ಅದು ಯಾವ ಒಂದು ತಾರೀಕು ಕೌನ್ಸಿಲಿಂಗ್ 29 ಮತ್ತು 30ನೇ ತಾರೀಕಿನಂದು ನಡೀತದೆ. ಮತ್ತು ಮೀಸಲಾತಿ ವರ್ಗವಾರು ಅಂದ್ರೆ ಏನು ಕೆಟಗರಿ ವೈಸ್ ಅವ್ರು ಏನು ಮಾಡ್ತಾರೆ, ನಿಮಗೆ ಅಂಕಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ಕೌನ್ಸಿಲಿಂಗನ್ನು ಮಾಡ್ತಾರೆ ಅವರು. ಆ ಕೌನ್ಸಿಲಿಂಗಲ್ಲಿ ತಾವುಗಳು ಏನು ಮಾಡ್ಬೋದು, ಆಯ್ಕೆಯನ್ನು ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿಗಳ ಅಂದರೆ ನಿಮ್ಮ ಮಗುವಿನ ಅಡ್ಮಿಷನನ್ನು ತಾವುಗಳು ಏನು ಮಾಡ್ಬೋದು, ಅಡ್ಮಿಷನನ್ನು ಮಾಡಿಸ್ಬೋದು. ಅಂದರೆ ಕೆಟಗರಿ ವೈಸ್ ಏನು ಮಾಡ್ತಾರೆ, ಮೆರಿಟ್ ಲಿಸ್ಟ್ ಅಂದರೆ ಕಾಸ್ಟ್ ವೈಸ್ ಏನು ಮಾಡ್ತಾರೆ, ಯಾವ ವಿದ್ಯಾರ್ಥಿಗಳು ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅಂಥವರಿಗೆ ಏನಪ್ಪ ಅಂತಂದರೆ ಮೊದಲಿನ ಆದ್ಯತೆಯನ್ನು ಕೊಡ್ತಾರೆ. ಅದು ಕೂಡ ಕಾಸ್ಟ್ ವೈಸ್ ಆಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ನೀವು ಏನು ಮಾಡ್ಬೋದು, ನೆನಪಿಟ್ಕೊಳ್ಬೇಕು. ಅರ್ಥ ಆಯ್ತಾ? ಅಂದ್ರೇನು ಕೆಟಗರಿ ವೈಸೇ ಅವ್ರು ಏನು ಮಾಡ್ತಾರೆ, ಹೆಚ್ಚು ಅಂಕಗಳನ್ನ ಯಾರು ತೊಗೊಂಡಿರ್ತಾರೆ ಅಂದರೆ ಯಾವ್ಯಾವ ಕೆಟಗರಿಗೆ ಎಷ್ಟು ಸೀಟುಗಳು ಉಳಿದಿದ್ದಾವೆ ಅನ್ನೋದರ ಆಧಾರದ ಮೇಲೆ ಏನಪ್ಪ ಅಂತಂದರೆ ಅವರು ಈ ಒಂದು ಸೀಟು ಹಂಚಿಕೆಯನ್ನು ಮಾಡ್ತಾರೆ. ಆ ಒಂದು ಕಾರಣಕ್ಕೆ ತಾವುಗಳು ಎಲ್ಲರೂ ಕೂಡ ಈ ಒಂದು ಕೌನ್ಸಿಲಿಂಗಿಗೆ ಏನಪ್ಪ ಅಂತಂದರೆ ಹಾಜರಾಗಿ, ಅಂದ್ರೇನು 4ನೇ ಸುತ್ತಿಗೆ ನನ್ನ ಮಗು ಆಯ್ಕೆ ಆಗುತ್ತಾನೆ ಅನ್ನುವಂಥ ಯಾರಿಗೆ ಕನ್ಫರ್ಮೇಷನ್ ಇದೆ ಅಂಥವರು ಕೂಡ ಏನಪ್ಪ ಅಂತಂದರೆ ಈ ಒಂದು ಕೌನ್ಸಿಲಿಂಗಿಗೆ ತಾವುಗಳು ಏನು ಮಾಡಿರಿ, ಅಟೆಂಡ್ ಮಾಡಿರಿ. ಅದು 29 ಮತ್ತು 30ನೇ ತಾರೀಕಿಗೆ ಇರುತ್ತೆ. ಇವತ್ತು ತಾರೀಕು ನೀವೆಲ್ಲ ನೋಡ್ಬೋದು, 24ನೇ ತಾರೀಕು ಇವತ್ತು. ಹೌದಾ, ಇನ್ನೂ ಕೆಲವು ದಿನಗಳಲ್ಲಿ ಆಗುತ್ತೆ. ನಿಮಗೆ ಇನ್ನೂ ದಾಖಲಾತಿಗಳು ಏನಾದರೂ ಇದ್ದರೆ, ಏನೋ ಪ್ರಾಬ್ಲಮ್ಸ್ ಇದ್ದರೆ ಆ ದಾಖಲೆಗಳನ್ನು ತಾವುಗಳೆಲ್ಲ ಸರಿಪಡಿಸ್ಕೊಡ್ರಿ. ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ರಿ. ಇಲ್ಲಿ ನಾವು 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತಿದೆ. ಅದರ ಮೇಲೆ ತಾವುಗಳು ಏನಾದರೂ ಕ್ಲಿಕ್ ಮಾಡಿದೆ ಅಂತಂದರೆ ತಮಗೆ ಇಲ್ಲಿ ಈ ರೀತಿಯಾದಂತಹ ಪಾಪಪ್ ತೋರಿಸುತ್ತೆ. ಏನು ರೌಂಡ್ 4 ಲಭ್ಯವಿರುವ ಸೀಟುಗಳು ಅಂತ ಇರ್ತಿ. ತಾವುಗಳು ಇದರ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ಅಂತಂದರೆ ತಮಗೆ ಈ ರೀತಿಯಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು ಡಿಸ್ಟ್ರಿಕ್ಟ್ ವೈಸ್ ಇಲ್ಲಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಜಿಲ್ಲೆ ಮತ್ತು ಬ್ಲಾಕ್ ಮತ್ತು ಅವುಗಳಿರುವಂಥ ಡೈಸ್ ಕೋಡನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಇರುವಂಥ ಒಂದು ಬ್ಲಾಕ್ಗಳ ಸಂಖ್ಯೆಯಲ್ಲಿ ಲಭ್ಯವಿರುವ ಸೀಟುಗಳನ್ನು ತಾವುಗಳು ನೋಡ್ಬೋದು. ಕೆಟಗರಿ ವೈಸ್ ಇಲ್ಲಿ ಏನಪ್ಪ ಅಂತಂದರೆ ಲಿಸ್ಟ್ಗಳನ್ನು ಕೊಟ್ಟಿರ್ತಾರೆ. ಬೀದರ್ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಓಕೆ, ಧಾರವಾಡ ಆಗಿರ್ಬೋದು. ತಾವುಗಳಲ್ಲಿ ನೋಡ್ಬೋದು ಕೆಟಗರಿ ವೈಸ್ ಏನಪ್ಪ ಅಂತಂದರೆ ಇಲ್ಲಿ ಅವರು ಎಷ್ಟು ಸೀಟುಗಳು ಲಭ್ಯ ಇದ್ದಾವೆ ಆ ಒಂದು ಬ್ಲಾಕಿಗೆ ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ ಇನ್ ಡೀಟೇಲ್ ಆಗಿ. ಹೌದಾ, ಇಲ್ಲಿ ಒಟ್ಟು ಸೀಟುಗಳು ಅಂದ್ರೇನು 4ನೇ ಸುತ್ತಿನಲ್ಲಿ ಆಯ್ಕೆಯಾಗುವಂಥ ಕೌನ್ಸಿಲಿಂಗ್ನಲ್ಲಿ ಆಯ್ಕೆಯಾಗುವಂತಂದ್ರೆ ಉಳಿದಿರುವಂಥ ಸೀಟುಗಳು ಎಷ್ಟು ಅನ್ನೋದರ ಒಂದು ಲಿಸ್ಟನ್ನು ಕೂಡ ಇಲ್ಲಿ ಕೊನೆಯಲ್ಲಿ ಒಂದು ಕಾಲಮ್ನಲ್ಲಿ ತಾವುಗಳು ನೋಡ್ಕೋಬೋದು ಜಿಲ್ಲಾವಾರು. ಓಕೆ, ಜಿಲ್ಲಾವಾರು ಈ ಒಂದು ಕಾಲಮ್ನಲ್ಲಿ ತಾವುಗಳು ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ನೋಡಿಕೊಂಡು ಮಾಹಿತಿಯನ್ನು ತಿಳ್ಕೋಬಹುದು. ಯಾವ ಒಂದು ಜಿಲ್ಲೆ ಅಥವಾ ಅಂದರೆ ಯಾವುದೋ ಒಂದು ನಿಮ್ಮ ಒಂದು ತಾಲೂಕಿನಲ್ಲಿರುವಂಥ ಆದರ್ಶ ವಿದ್ಯಾಶಾಲೆಯಲ್ಲಿ ಎಷ್ಟು ಸೀಟುಗಳು ಉಳಿಕೆ ಆಗಿದೆ ಮತ್ತು ನಿಮ್ಮ ಕೆಟಗರಿಗೆ ಸೀಟುಗಳು ಲಭ್ಯವಿದ್ದಾವೆ ಇಲ್ಲ ಅನ್ನೋದನ್ನು ಕೂಡ ತಾವುಗಳು ಮಾಹಿತಿಯನ್ನು ಸುಲಭವಾಗಿ ಈ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರನ ನೀವು ಖಚಿತಪಡಿಸ್ಕೊಳ್ಬೋದು. ಓಕೆ, ಅರ್ಥ ಆಯ್ತಾ? ಹಾಗಿದ್ರೆ ಈಗ ಅಲ್ಲೊಂದು ಲಿಸ್ಟ್ ಇದೆ. ಓಕೆ, ಯಾವ ಲಿಸ್ಟಪ್ಪ ಅಂತಂದರೆ ಅದು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ನೋಡಿ.
ಇಲ್ಲಿ ನೋಡಿ ಕೌನ್ಸ್ಲಿಂಗ್ 4ನೇ ಸುತ್ತಿನ ಪಟ್ಟಿ ಅಂತ ಇದೆ. ಕೌನ್ಸ್ಲಿಂಗಾಗಿ 4ನೇ ಸುತ್ತಿನ ಪಟ್ಟಿ ಅಂತಂದರೆ ವಿದ್ಯಾರ್ಥಿಗಳ ಏನೋ ಒಂದು ಪಟ್ಟಿಯನ್ನು ಅವರಲ್ಲಿ ಬಿಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ತಾವುಗಳು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಓಕೆ, ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಇನ್ ದ ರೇಷಿಯೋ ಆಫ್ 1:30 ಫಾರ್ ದ ರಿಮೈನಿಂಗ್ ವೇಕೆನ್ಸಿ. ಅಂದರೆ ಇನ್ನೂ ಉಳಿದಿರುವಂತಹ ಸೀಟುಗಳಿಗೆ 1 ಸೀಟಿಗೆ 30 ವಿದ್ಯಾರ್ಥಿಗಳು ಇಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೇನು ಹೆಚ್ಚಿಗೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದು ಕ್ಯಾಟಗರಿ ವೈಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಆ ವಿದ್ಯಾರ್ಥಿಗಳನ್ನು ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಆಫ್ಟರ್ 3 ರೌಂಡ್ಸ್ ಆಫ್ ಸೆಲೆಕ್ಷನ್ ಫಾರ್ ಅಡ್ಮಿಷನ್ ಟು ಆದರ್ಶ ವಿದ್ಯಾಲಯ ಸ್ಪಾನ್ಸರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಇಯರ್ 2026-27. ಓಕೆ, ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆ ಮುಕ್ತಾಯ ಆದ ನಂತರ ಇನ್ನು ಉಳಿದಿರುವಂತಹ ಸೀಟುಗಳಿಗೆ ಅವರು 4ನೇ ಸುತ್ತಿನ ಒಂದು ಪಟ್ಟಿಯನ್ನು ಬಿಟ್ಟಿರ್ತಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಡಿಸ್ಟಿಕ್ ಅಂತ ಇದೆ, ಡಿಸ್ಟಿಕ್ ಬೆಳಗಾವಿ, ತಾಲೂಕು ರಾಮದುರ್ಗ ಅಂತ ಇದೆ. ಇಲ್ಲಿ ಕ್ಯಾಟಗರಿ ವೈಸ್ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಹೆಸರನ್ನು ಕೊಟ್ಟಿದ್ದಾರೆ, ಜಸ್ಟ್ ರಿಜಿಸ್ಟರ್ ನಂಬರನ್ನು ಕೊಟ್ಟಿದ್ದಾರೆ ಮತ್ತು ಅವರು ಪಡೆದುಕೊಂಡಿರುವಂತಹ ಅಂಕವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಇದೇ ರೀತಿಯಾಗಿ ಎಲ್ಲ ಒಂದು ಜಿಲ್ಲೆಗಳ ಮೆರಿಟ್ ಲಿಸ್ಟ್ಗಳನ್ನು ಕೂಡ ಅವರಿಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ತಾವುಗಳು ನಿಮ್ಮ 4ನೇ ಸುತ್ತಿನಲ್ಲಿ ಅಂದರೆ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಮಗುವಿನ ಹೆಸರು ಇದೆ ಇಲ್ಲ ಎಂಬುದನ್ನು ಕೂಡ ತಾವುಗಳು ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ನಿಮ್ಮ ಮಗುವಿನ ಹೆಸರನ್ನು ಚೆಕ್ ಮಾಡಿ ಇಟ್ಕೊಂಡ್ರೆ ತಮಗೆ ಏನಪ್ಪ ಅಂತಂದರೆ ಮಾಹಿತಿ ಸಿಗುತ್ತೆ. ಅಂದರೆ ನೀವು ಕೌನ್ಸಿಲಿಂಗ್ ಹೋಗುವ ಅವಶ್ಯಕತೆ ಇದೆ ಇಲ್ಲ ಅನ್ನೋದನ್ನು ಕೂಡ ನೀವು ಖಚಿತಪಡಿಸಿಕೊಳ್ಳಬಹುದು. ಓಕೆ, ಇಲ್ಲಿ 1:30 ಏನೋ ಪೈಪೋಟಿ ನಡೀತಾ ಇರುತ್ತೆ ಈ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆಗೆ. ಆ ಒಂದು ಕಾರಣಕ್ಕೆ ಈ ಒಂದು ಲಿಸ್ಟನ್ನು ತಾವುಗಳು ಡೌನ್ಲೋಡ್ ಮಾಡಿಕೊಂಡು ಏನಪ್ಪ ಅಂತಂದರೆ ಈ ಒಂದು ಮಾಹಿತಿಯನ್ನು ತಾವುಗಳು ಪಡೆದುಕೊಳ್ಬೋದು ಮತ್ತು ನಿಮ್ಮ ಒಂದು ಮಗುವಿನ ಹೆಸರು. ಓಕೆ, ಇಲ್ಲಿ ಅದೇ ರೀತಿಯಾಗಿ ಒಟ್ಟು 1230 ಪೇಜ್ಗಳಿದೆ. ಓಕೆ, 1:30 ಅಂತ ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಪೇಜ್ಗಳು ತುಂಬ ಭಾಳ ಇದ್ದಾವೆ. ಸೊ ಕೌನ್ಸಿಲಿಂಗ್ಗೆ ಇಷ್ಟಪಡುವಂಥವರು ಓಕೆ ಕೌನ್ಸಿಲಿಂಗಿಗೆ ಹೋಗಿ ತಾವುಗಳು ಏನಪ್ಪ ಅಂತಂದರೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಅಂದರೆ ಅಲ್ಲಿ ಶಾಲೆಗೆ ಇಲ್ಲಿ ನೋಡ್ಬೋದು ರಾಯಚೂರದ್ದು ಅಂತ ಬಂದಿದೆ. ರಾಯಚೂರಿನಲ್ಲಿ ಕೂಡ ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ವಿದ್ಯಾರ್ಥಿ ಹೆಸರು ಮತ್ತು ಪಡೆದುಕೊಂಡಿರುವಂಥ ಅಂಕಗಳನ್ನು ತಾವುಗಳು ಇಲ್ಲಿ ನೋಡ್ಬೋದು. ಇಷ್ಟೆಲ್ಲ ಮಾಹಿತಿ ಎಲ್ಲ ಈ ಒಂದು 4ನೇ ಸುತ್ತಿಗೆ ಇದೆ. ಸೊ ಅಗತ್ಯವಿರುವ ದಾಖಲೆಗಳನ್ನು ತಾವುಗಳು ಏನು ನಿಮ್ಮ ಮಗುವನ್ನು ಕರೆದುಕೊಂಡು ಪಾಲಕರು ಕೂಡ ಏನು ಮಾಡಿರಿ, ವಿದ್ಯಾರ್ಥಿಯೊಂದಿಗೆ ಹತ್ತಿರದ ಶಾಲೆಗೆ ಏನು ಮಾಡಿರಿಪ್ಪ ಅಂತಂದರೆ ಭೇಟಿಯನ್ನು ನೀಡಿರಿ. ಶಾಲೆಗೆ ಭೇಟಿಯನ್ನು ನೀಡಿ ತಾವುಗಳು ಏನು ಅಲ್ಲಿ ಯಾವ ರೀತಿಯಾಗಿ ಕೌನ್ಸಿಲಿಂಗ್ ನಡೆಯುತ್ತೆ ಓಕೆ ಅದಕ್ಕಿಂತ ಮುಂಚೆಯಾಗಿ ತಮ್ಮ ಮಗುವಿನ ಹೆಸರು ಈ ಒಂದು ಲಿಸ್ಟ್ನಲ್ಲಿ ಇದೆ ಇಲ್ಲ ಎಂಬುದನ್ನು ತಾವು ಒಂದು ಬಾರಿ ಏನು ಮಾಡಿರಿ ಖಚಿತಪಡಿಸ್ಕೊಡ್ರಿ. ಓಕೆ, ಮತ್ತು ಇಲ್ಲಿ ನೋಡೋದಾದರೆ ಈ ಒಂದು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಏನು ವಿದ್ಯಾರ್ಥಿ ಒಂದು ಅಧಿಸೂಚನೆಯನ್ನು ಏನು ಬಿಟ್ಟಿದ್ದಾರೆ ಅವರು ಅದನ್ನು ತಾವುಗಳು ಏನು ಮಾಡ್ಕೋಬೇಕು ಖಚಿತಪಡಿಸ್ಕೊಳ್ಬೇಕು. ಓಕೆ, ಇಲ್ಲಿ ನೋಡ್ರಿ 6ನೇ ಸುತ್ತಿನ 4ನೇ ಸುತ್ತಿನ ಪ್ರವೇಶ ಕೌನ್ಸಿಲಿಂಗ್ ಮೋಡ್ ಯಾವಾಗ ತಾರೀಖನ್ನು ಕೂಡ 29/6/2026 ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಓಕೆ ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ಅಂದರೆ ಜನರಲ್ ಓಕೆ ಅಂಥವ್ರಿಗೆ ಏನು 29ನೇ ತಾರೀಕು ಮತ್ತು ಮೀಸಲಾತಿ ವರ್ಗಗಳಿಗೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಇರ್ತಲ್ಲ ಅದು ಮೀಸಲಾತಿ ಓಕೆ ಅಂಥ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 30ನೇ ಒಂದು ತಾರೀಕಿಗೆ ಏನಪ್ಪ ಅಂತಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತೆ. ತಮಗೇನಾದರೂ ಡೌಟ್ಸ್ ಇದ್ದರೆ ಇನ್ನೂ ಟೈಮ್ ಇದೆ, ತಾವುಗಳು ಶಾಲೆಗಳಿಗೆ ಹೋಗಿ ಭೇಟಿ ಕೊಟ್ಟು ತಾವುಗಳು ಏನು ಮಾಡಿರಿ ಈ ಒಂದು ಮಾಹಿತಿಯನ್ನು ಆ ಒಂದು ಹೆಡ್ ಮಾಸ್ಟರ್ಗಳಿಂದ ಪಡ್ಕೊಳ್ರಿ. ತಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳ ಮುಖಾಂತರ ನನಗೆ ಕಮೆಂಟನ್ನು ಹಾಕಿದರೆ ನಿಮಗೆ ಮಾಹಿತಿಯನ್ನು ನೀಡಿಸ್ತೇನೆ. ನಿಮಗೆ ಏನಾದರೂ ಅದನ್ನು ಲಿಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವುಗಳು ಲಿಂಕ್ ಅಂತ ಏನಾದರೂ ಕಮೆಂಟ್ ಮಾಡಿದರೆ ನಾನು ನಿಮಗೆ ಅದರ ಲಿಂಕನ್ನು ಕೂಡ ಕಳಿಸ್ತೇನೆ. ತಾವುಗಳು ಆ ಲಿಂಕನ್ನು ಬಳಕೆ ಮಾಡಿಕೊಂಡು ಸುಲಭವಾಗಿ ಆ ಒಂದು ಏನು PDF ಅನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಓಕೆ, ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿಯ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಂದ ತಕ್ಷಣವೇ ತಮಗೆ ನಾನು ಮಾಹಿತಿಯನ್ನು ನೀಡ್ತೇನೆ ಸಂಪೂರ್ಣವಾಗಿ. ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಯಾರಿಗೆ ಈ ಒಂದು ವಿಡಿಯೋ ತಲುಪಿಲ್ಲ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನೊಂದಿಗೆ ಟಚ್ನಲ್ಲಿ ಇರಿ. ಓಕೆ, ಈ ಒಂದು ವಿಡಿಯೋನ ತಾವೆಲ್ಲರೂ ಗಮನಿಸಿದ್ದೀರಿ, ಈ ಎಲ್ಲ ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. 4ನೇ ಸುತ್ತಿನ ರೌಂಡ್ನಲ್ಲಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಅಂಥವರಿಗೆ ಓಕೆ ಈ ಒಂದು ವಿಡಿಯೋನ ತಾವು ಎಲ್ಲರೂ ಗಮನವಿಟ್ಟು ಕೇಳಿದಿರಿ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳ ಮುಖಾಂತರ ತಾವುಗಳು ನನಗೆ ಕೇಳ್ಬೋದು. ಓಕೆ, ಹಾಗಿದ್ದರೆ ಈ ಒಂದು ವಿಡಿಯೋನ ತಾವೆಲ್ಲರೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೇನೆ. ಓಕೆ.